ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಇವತ್ತು ವಯನಾಡ್ ಟ್ರಿಪ್ನ ಸೆಕೆಂಡ್ ಡೇ. ಇವತ್ತಿನ ಪ್ಲಾನ್ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಯಾಕಂದ್ರೆ ಇವತ್ತು ನಾವು ಹೋಗ್ತಿರೋದು ವಯನಾಡ್ನ ಮೋಸ್ಟ್ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಆದ ಎಡ್ಕಲ್ ಕೇವ್ಸ್ಗೆ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ತಿದ್ದಂಗೆ ನಾವಿಲ್ಲಿ ಸ್ಟೇ ಆಗಿರೋದು ಲೇ ವಿಲಾಜಿಯೋ ರೆಸಾರ್ಟ್ ಅಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ವ್ಯೂ ಈ ತರ ಇತ್ತು, ಸುತ್ತ ಗ್ರೀನರಿ ಹಾಗೆ ಪೂಲ್ ವ್ಯೂ. ನಂಗೆ ಮನೆ ಈ ತರ ಇದ್ರೆ ಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ಅಂತ ಅನಿಸ್ತಾ ಇತ್ತು. ಫಸ್ಟ್ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಮಕ್ಕಳನ್ನ ರೆಡಿ ಮಾಡ್ಸೋಣ ಅಂತ ನಾನ್ ರೆಡಿ ಆಗ್ತಾ ಇದ್ದೀನಿ. ಕಿಡ್ಸ್ ಜೊತೆ ಟ್ರಾವೆಲ್ ಮಾಡೋದು ಅಂದ್ರೆ ಗೆಟಿಂಗ್ ರೆಡಿ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಒಬ್ಳಿಗೆ ಡ್ರೆಸ್ ಹಾಕೋದು, ಇನ್ನೊಬ್ಬನಿಗೆ ರೆಡಿ ಮಾಡೋದು, ಅಷ್ಟರಲ್ಲಿ ಟೈಮ್ ಹೇಗಾಗತ್ತೆ ಅಂತ ಗೊತ್ತೇ ಆಗಲ್ಲ. ನಾನ್ ಎದ್ದು ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ಮಕ್ಳು ಎದ್ಬಿಟ್ಟಿದ್ರು. ಅವಳು ಅಷ್ಟೊತ್ತಿಗೆ ಅವ್ರ ಅಪ್ಪನ ಜೊತೆ ಪಾರ್ಕ್ ಹೋಗಿ ಆಟ ಆಡ್ತಾ ಇದ್ದೀನಿ ಅಂತ ಹೋಗಿದ್ಲು. ಅಷ್ಟೊತ್ತಿಗೆ ನನ್ ಮಗ ಹಠ ಮಾಡ್ತಾನೆ, ಅವನ್ಗೆ ಮಳೆ ಇತ್ತು ಸ್ವಲ್ಪ ಹೊರಗ್ ಕಳ್ಸೋದ್ ಬೇಡ ಅಂತ ಟಿವಿ ಹಾಕಿ ಕೂರ್ಸಿದೀನಿ. ಬನ್ನಿ ಈಗ ಅಪ್ಪ ಮಗಳು ಏನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ನಮ್ ರೂಮ್ ಇಂದಾನೇ ಇವ್ರು ಕಾಣಿಸ್ತಾರೆ. ಇಲ್ಲಿ ನೋಡಿ ಆಟ ಆಡ್ತಾ ಇದ್ದಾಳೆ. ಇವಳಿಗೆ ಈ ತರ ಪಾರ್ಕ್ ಅಂದ್ರೆ ತುಂಬಾನೇ ಇಷ್ಟ. ಬಟ್ ಇಲ್ಲೂ ಒಂಥರ ಎಂಜಾಯ್ ಮಾಡ್ತಾ ಇದ್ದಾಳೆ. ನಾವ್ ಮನೆ ಕಟ್ಸಿದ್ರು ಇದೇ ತರ ಪಾರ್ಕ್ ಇರ್ಬೇಕು, ಸ್ವಿಮ್ಮಿಂಗ್ ಪೂಲ್ ಇರ್ಬೇಕು ಅಂತ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾಳೆ. ನಾನಂತೂ ರೆಡಿ ಆದೆ. ನಾನ್ ರೆಡಿಯಾಗಿ ಮಕ್ಕಳನ್ನ ಕೂಡ ರೆಡಿ ಮಾಡಿಸ್ದೆ. ಫೈನಲಿ ಎಲ್ಲ ರೆಡಿಯಾಗಿ ಈಗ ಬ್ರೇಕ್‌ಫಾಸ್ಟ್ ಮಾಡಕ್ ಹೋಗ್ತಾ ಇದೀವಿ. ಇದು ನಮ್ಗೆ ಕಾಂಪ್ಲಿಮೆಂಟರಿ ಬ್ರೇಕ್‌ಫಾಸ್ಟ್ ಆಗಿತ್ತು. ಇಲ್ಲಿರೋ ಬ್ರೇಕ್‌ಫಾಸ್ಟ್ ಬಫೆಟ್ ಅಲ್ಲಿ ತುಂಬಾನೇ ಆಪ್ಷನ್ಸ್ ಇತ್ತು. ಇಡ್ಲಿ ವಡ ಇತ್ತು, ಹಾಗೆ ಪೂರಿ ಸಾಗು ಇತ್ತು, ಹಾಗೆ ರವಾ ಉಪ್ಪಿಟ್ಟು ಕೂಡ ಇತ್ತು. ಬ್ರೆಡ್, ಫ್ರೂಟ್ಸ್, ಜಾಮ್ ಮತ್ತೆ ಓಟ್ಸ್ ತುಂಬಾನೇ ಆಪ್ಷನ್ಸ್ ಇತ್ತು. ಬ್ರೇಕ್‌ಫಾಸ್ಟ್ ಎಲ್ಲ ಮಾಡ್ಕೊಂಡು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಟ್ರೆಕ್ಕಿಂಗ್ ಮಾಡ್ಬೇಕಲ್ಲ ಅಂತ ಹೇಳಿ ಫಸ್ಟ್ ಸ್ಟಮಕ್ ಫುಲ್ ಮಾಡ್ಕೊಂಡ್ರೆ ಎಂಜಾಯ್ ಕೂಡ ಮಾಡ್ಬೋದು ಅಂತ ಹೊಟ್ಟೆ ತುಂಬಾ ಬ್ರೇಕ್‌ಫಾಸ್ಟ್ ಮಾಡ್ಕೊಂಡು ನಮ್ ಜರ್ನಿನ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಕಿಡ್ಸ್ ಕೂಡ ಬ್ರೇಕ್‌ಫಾಸ್ಟ್‌ನ ತುಂಬಾ ಎಂಜಾಯ್ ಮಾಡಿದ್ರು. ರೆಸಾರ್ಟ್‌ನಿಂದ ಎಡ್ಕಲ್ ಕೇವ್ಸ್‌ಗೆ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ರೋಡ್ ಜರ್ನಿ ತುಂಬಾನೇ ಬ್ಯೂಟಿಫುಲ್. ಎರಡು ಕಡೆ ಗ್ರೀನರಿ, ಮೌಂಟೇನ್ಸ್, ಫ್ರೆಶ್ ಏರ್. ವಯನಾಡ್ ಬ್ಯೂಟಿ ಬೇರೆನೆ ಲೆವೆಲ್ ಅಲ್ಲಿದೆ. ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಬಂದ್ಬಿಟ್ಟು ₹50 ಆಗಿರುತ್ತೆ. ಫೈನಲಿ ನಾವು ಎಡ್ಕಲ್ ಕೇವ್ಸ್ ಪಾರ್ಕಿಂಗ್ ಏರಿಯಾಗೆ ಬಂದು ನಮ್ಮ ಗಾಡಿನ ಪಾರ್ಕ್ ಮಾಡಿ ನಮ್ಮ ಟ್ರೆಕ್ಕಿಂಗ್‌ನ ಸ್ಟಾರ್ಟ್ ಮಾಡಿದ್ವಿ. ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ಇಲ್ಲಿಗೆ ಹೋಗ್ಬೇಕಾದ್ರೆ ಕಂಫರ್ಟಬಲ್ ಶೂನ ವೇರ್ ಮಾಡ್ಬೇಕು. ಯಾಕಂದ್ರೆ ಟ್ರೆಕ್ಕಿಂಗ್ ಅಲ್ಲಿ ಶೂಸ್ ವೇರ್ ಮಾಡಿದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ವಾಟರ್ ಬಾಟಲ್ ಕೂಡನು ನೀವು ಕ್ಯಾರಿ ಮಾಡ್ಬೇಕಾಗತ್ತೆ. ಲೆಟ್ಸ್ ಸ್ಟಾರ್ಟ್ ದ ಟ್ರೆಕ್. ನಾನಿದೇನ್ ಸ್ಟೆಪ್ಸ್ ಎಲ್ಲ ಸುಮ್ನೆ ರೋಡ್ ಅಲ್ವಾ ಆರಾಮಾಗಿ ಹತ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಸ್ವಲ್ಪ ನಿಧಾನಕ್ಕೆ ಹತ್ಬೇಕು, ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಆಮೇಲೆ ಮಕ್ಳು ವಯಸ್ಸಾದವ್ರೇನಾದ್ರು ಜೊತೆಗಿದ್ರೆ ಸ್ವಲ್ಪ ನಿಧಾನಕ್ಕೆ ಹತ್ತಿ. ನಮ್ ಜೊತೆಗೆ ಇನ್ನೊಂದು ಫ್ಯಾಮಿಲಿ ಕೂಡ ನಮ್ಗೆ ಫ್ರೆಂಡ್ ಆಗಿ ನಮ್ಗೆ ಕಂಪನಿ ಕೊಟ್ರು. ಪಾರ್ಕಿಂಗ್ ಏರಿಯಾದಿಂದ ಸ್ವಲ್ಪ ದೂರ ನಡೆದ ಮೇಲೆನೆ ನಮ್ಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ದೊಡ್ಡೋರ್ಗೆ ₹50, ಅಬೋವ್ 5 ಇಯರ್ಸ್ ಮಕ್ಕಳಿಗೆ ₹30 ಆಗಿರುತ್ತೆ. ಹಾಗೆ ಫೋಟೋ ಶೂಟ್‌ಗೆ ಸೆಪರೇಟ್ ಆಗಿ ₹1000 ಕೂಡ ಆಗಿರುತ್ತೆ. ಇಷ್ಟೊತ್ತು ನಡೆದಿದ್ದು ಟ್ರೈಲರ್ ತರ ಇತ್ತು. ಟಿಕೆಟ್ ಕೌಂಟರ್ ಇಂದ ಫುಲ್ ಸ್ಟೆಪ್ಸ್ ಇದೆ. ಬಟ್ ಸ್ವಲ್ಪ ಸ್ಟೆಪ್ಸ್ ಎಲ್ಲ ತುಂಬಾನೇ ಡಿಫಿಕಲ್ಟ್ ಅನ್ನೋ ತರ ಅನಿಸ್ತಾ ಇತ್ತು. ರೋಡ್ ಮುಗಿದ್ಮೇಲೆ ಟ್ರೆಕ್ಕಿಂಗ್ ಮುಗೀತು ಅಂತ ಅನ್ಕೊಂಡ್ವಿ. ಬಟ್ ಸ್ಟೆಪ್ಸ್ ಹತ್ತಿ ಮುಂದೆ ಮುಂದೆ ಹೋದ್ಮೇಲೆ ನನ್ಗೆ ಎಡಿಕಲ್ ಕೇವ್ಸ್ ಸಿಗುತ್ತೆ. ಈ ಕೇವ್ಸ್ ಸಾವಿರಾರು ವರ್ಷಗಳಷ್ಟು ಹಳೆಯದು. ಒಳಗೆ ಏನ್ಷಿಯಂಟ್ ಕ್ರೇವಿಂಗ್ಸ್ ಇದೆ. ಹಿಸ್ಟರಿ ಮತ್ತೆ ನೇಚರ್ ಎರಡೂ ಕಂಬೈನ್ ಆಗಿರೋ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ಪ್ಲೇಸ್‌ಗೆ ಬಂದ್ಮೇಲೆನೆ ಗೊತ್ತಾಗತ್ತೆ ಈ ಪ್ಲೇಸ್ ಯಾಕಿಷ್ಟು ಫೇಮಸ್ ಅಂತ. ಮೇಲಿಂದ ಕಾಣೋ ಮೌಂಟೇನ್ಸ್, ಗ್ರೀನರಿ ಮತ್ತೆ ಕೂಲ್ ವೆದರ್ ಸಿಂಪ್ಲಿ ಅಮೇಜಿಂಗ್ ಅಂತಾನೆ ಹೇಳ್ಬೋದು. ನಾವಿಲ್ಲಿ ಸಾಕಷ್ಟು ಟೈಮ್‌ನ ಸ್ಪೆಂಡ್ ಮಾಡಿ ನೇಚರ್‌ನ ಎಂಜಾಯ್ ಮಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ನಿಮ್ಗೇನಾದ್ರೂ ಟ್ರೆಕ್ಕಿಂಗ್ ಇಷ್ಟ ಅಂದ್ರೆ ಈ ಪ್ಲೇಸ್ ನಿಮ್ಗೆ ಖಂಡಿತ ಇಷ್ಟ ಆಗತ್ತೆ. ಒಂದ್ ವೇಳೆ ನೀವೇನಾದ್ರೂ ಎಡ್ಕಲ್ ಕೇವ್ಸ್‌ಗೆ ಹೋಗೋ ಪ್ಲಾನ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಬೆಳಗ್ಗೆ ಟೈಮ್‌ನ ಚೂಸ್ ಮಾಡ್ಕೊಳ್ಳಿ. ಹಾಗೆ ಮಳೆಗಾಲದಲ್ಲಿ ಹೋಗಕ್ ಹೋಗ್ಬೇಡಿ. ಸ್ವಲ್ಪ ಸ್ಲಿಪ್ಪರಿ ಆಗಿರುತ್ತೆ. ಹಾಗೆ ಕಂಫರ್ಟಬಲ್ ಶೂಸ್‌ನ ವೇರ್ ಮಾಡಿ, ವಾಟರ್ ಬಾಟಲ್‌ನ ಕ್ಯಾರಿ ಮಾಡಿ. ಹಾಗೆ ಎಲ್ಡರ್ ಮತ್ತೆ ಸ್ಮಾಲ್ ಕಿಡ್ಸ್ ಏನಾದ್ರು ಜೊತೆಗಿದ್ರೆ ಸ್ಲೋ ಆಗಿ ಟ್ರೆಕ್ ಮಾಡಿ ಅಂತಾನೆ ಹೇಳ್ತೀನಿ. ಹಾಗೆ ವೆದರ್ ನೋಡಿ ಅಂಬ್ರೆಲಾ ಅಥವಾ ಕ್ಯಾಪ್ ಕೂಡ ನೀವು ಕ್ಯಾರಿ ಮಾಡ್ಬೇಕಾಗತ್ತೆ. ಕೇವ್ಸ್ ಅಂತೂ ತುಂಬಾನೇ ಸಖತ್ತಾಗಿ ತುಂಬಾ ಅಮೇಜಿಂಗ್ ಆಗಿದೆ. ತುಂಬಾ ಕೂಲ್ ಆಗಿತ್ತು. ನಾವು ಹೋದಾಗ ಮಳೆಗಾಲ ಆದ್ರೂನು ಮಳೆ ಇರ್ಲಿಲ್ಲ. ಇಲ್ಲಿರೋ ಏನ್ಷಿಯಂಟ್ಸ್ ಕಾರ್ವಿಂಗ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಅಮೇಜಿಂಗ್ ಆಗಿದೆ. ಇಲ್ಲಿ ಗೈಡ್ ಕೂಡ ಇರ್ತಾರೆ. ನೀವು ಬೇಕಾದ್ರೆ ದುಡ್ಡು ಕೊಟ್ಟು ಅದರ ಎಕ್ಸ್‌ಪ್ಲನೇಷನ್ ಕೂಡ ಕೇಳ್ಬಹುದು. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಎಡ್ಕಲ್ ಕೇವ್ಸ್ ಎಕ್ಸ್‌ಪೀರಿಯನ್ಸ್ ನಂಗೆ ತುಂಬಾನೇ ಇಷ್ಟ ಆಯ್ತು. ನೇಚರ್ ಲವರ್ಸ್, ಟ್ರೆಕ್ಕಿಂಗ್ ಲವರ್ಸ್ ಮತ್ತೆ ಫ್ಯಾಮಿಲಿ ಟ್ರಿಪ್‌ಗೆ ಒಂದು ಪರ್ಫೆಕ್ಟ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ವಯನಾಡ್‌ಗೆ ಬಂದ್ರೆ ಈ ಪ್ಲೇಸ್‌ನಂತೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಇನ್ನೊಂದು ವಿಷಯ ಹೇಳಕ್ ಮರ್ತ್ಕೊಂಡಿದ್ದೆ. ನೀವು ಹತ್ತವಾಗಿನ್ಗಿಂತ ಇಳಿಯುವಾಗ ತುಂಬಾನೇ ಕೇರ್‌ಫುಲ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ಸ್ಟೀಲ್ ಸ್ಟೆಪ್ಸ್ ಇದೆ. ತುಂಬಾನೇ ಸ್ಟ್ರೇಟ್ ಆಗಿದೆ. ಮಕ್ಳು ಮತ್ತೆ ಎಲ್ಡರ್ಸ್ ಇದ್ರೆ ತುಂಬಾನೇ ಕೇರ್‌ಫುಲ್ ಆಗಿ ಇಳಿಬೇಕಾಗತ್ತೆ. ಸ್ಟೆಪ್ಸ್ ಅಂತೂ ಸ್ವಲ್ಪ ಡಿಫಿಕಲ್ಟ್ ಅಂತಾನೆ ಅನ್ಸ್ತು ನನ್ಗೇನೆ. ಆಮೇಲೆ ಒಂದ್ ಸೈಡ್ ಹತ್ತವಾಗ ಫುಲ್ ಕಲ್ಲಿಂದೆಲ್ಲ ಮೆಟ್ಲಿದೆ. ಇಳಿಯುವಾಗ ಈ ತರ ಸ್ಟೀಲ್ ಮೆಟ್ಲಿದೆ. ಈ ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೊಂದು ಸೂಪರ್ ಪ್ಲೇಸ್‌ಗೆ ಹೋಗಿದ್ವಿ. ಅದನ್ನು ಕೂಡ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.